ನಮ್ಗೆ ಆ್ಯಕ್ಚುಲಿ ಶಾಕೇ ಆಯಿತು. ಈ ಥರ ಅವ್ರು ಯಾವತ್ತೂ ತುಂಬಾ ಒಳ್ಳೆಯವರು, ಗಂಡ ಹೆಂಡತಿ ಎಷ್ಟು ಒಳ್ಳೆಯವರಾಗಿದ್ದರೆ ಅಂದರೆ ಅವ್ರು ನೋಡಿದಾಗಲೇ ನಮ್ಗೆ ಎಷ್ಟು ಖುಷಿ ಆಗೋದು. ನೋಡಿ ಎಷ್ಟು ಚೆನ್ನಾಗಿ ಪಾಪ ಮಕ್ಕಳನ್ನೂ ಎಲ್ಲ ಸ್ಕೂಲೆಲ್ಲ ಸೇರಿಸಿ, ಪ್ಲಸ್ ಆಮೇಲೆ ಅವರು ಅವ್ರ ಕೆಲ್ಸಕ್ಕೆ ಹೋದಾಗ ಇವ್ರ ಮಕ್ಕಳು ನೋಡಿಕೊಂಡು ಇವ್ರು ನೋಡ್ಕೊಂಡಾಗ ಅವ್ರನ್ನ ಇದು ಮಾಡಿ ಸೇರಿಂಗ್ ಕೇರಿಂಗ್ ತುಂಬ ಚೆನ್ನಾಗಿತ್ತು. ಬಟ್ ಈ ಥರ ಸಡನ್ ಆದಾಗ ನಮಗೆ ಶಾಕೇ ಆಯಿತು. ನಾನು ಏನು ಮಾಡಬೇಕು ಅಂತ ಒಂದು ಸೆಕೆಂಡ್ ಗೊತ್ತಾಗಿಲ್ಲ. ಸೊ ಈ ಥರ ಹೆಂಗೆ ಸಾಧ್ಯ ಇದು? ಅವ್ರ ನಡುವೆ ಏನಾದ್ರು ಜಗಳಗಳಾಗಿರ್ಬೋದು, ವೈಷಮ್ಯಗಳಾಗಿರ್ಬೋದು, ಏನಾದರೂ ಆ ಥರ ಯಾವತ್ತೂ ನಾವು ಕಣ್ಣಿಂದ ನೋಡಿಲ್ಲ. ಅವ್ರು ನೋಡಿದ್ದು ಯಾವಾಗಲೂ ಚೆನ್ನಾಗಿ ಖುಷಿಯಾಗಿರೋದನ್ನೇ ನಾವು ನೋಡಿದ್ದೀವಿ. ಬಟ್ ಈ ಥರ ಶಾಕಿಂಗ್, ಇದು ನಮ್ಗೆ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸರ್. ಯಾವತ್ತೂ ಅವರು ಜಗಳ ಮಾಡಿರೋದಾಗಲಿ ಇದಾಗಲಿ ಯಾವತ್ತೂ ನೋಡಿಲ್ಲ. ಎಷ್ಟು ಪ್ರೀತಿ ವಿಶ್ವಾಸದಿಂದನೇ ಇದ್ದರು. ಬಟ್ ಈ ಥರ ಏನಕ್ಕೆ ಆಯ್ತು ಅಂತ ನಮಗೂ ಈಗ ಕೂಡ ಗೊತ್ತಿಲ್ಲ. ಅವ್ರಿಗಿಬ್ಬರು ಫಸ್ಟು ಹುಡುಗ ಇದೆ 4 ಇಯರ್ಸ್ದು, ಆಮೇಲೆ ಇನ್ನೊಂದು ಹುಡುಗಿ 2 ಇಯರ್ಸ್. ನಮ್ಮ ಮಕ್ಕಳು ಸೇಮ್ ಏಜೇ. ತುಂಬ ಒಳ್ಳೆಯವರು ಪಾಪ. ಎಷ್ಟು ಗಂಟೆಗೆ ನಡೆದಿರ್ಬೋದು? ನಾವು ಮಾಮೂಲಿ ಒಂದು 5-6 ಗಂಟೆ ಅಷ್ಟರಲ್ಲಿ ಎಲ್ಲ ಜನ ನಿಂತ್ಕೊಂಡಿದ್ದಾರೆ. 4 ಜನ ನಿಂತಿದ್ರು. ಯಾಕೆ ನಿಂತಿದ್ದಾರೆ ಈ ಥರ ಅಂತ ನೋಡೋಕೆ ಬಂದರೆ ಈ ಥರ ಅಂತ ಗೊತ್ತಾಯ್ತು ಅಷ್ಟೇ ಮ್ಯಾಟ್ರ್. ಇಷ್ಟೆಲ್ಲ ಸಂತೋಷ ಇದ್ರೂ ಕೂಡ ಶರಣಪ್ಪ ಅವರ ಆತ್ಮಹತ್ಯೆಗೆ ಕಾರಣಗಳೇನು ಅನ್ನೋದು ಕುತೂಹಲಕಾರಿಯಾಗಿ ಉಳಿದಿದೆ. ಕ್ಯಾಮರಾಮನ್ ಸತೀಶ್ ಜೊತೆ ರಿಪೋರ್ಟರ್ ಶಿವರಾಜ್ MK, ವಿಜಯವಾಹಿನಿ, ಬೆಂಗಳೂರು.